2025-26ರ ಸಾಲಿನ ಜನವರಿ ಮಾರ್ಚ್ ನಡುವಿನ ತ್ರೈಮಾಸಿಕದಲ್ಲಿ ದೇಶ $7.1 ಬಿಲಿಯನ್ ಅಥವಾ ಜಿಡಿಪಿಯ ಶೇಕಡಾ 0.7ರಷ್ಟು ಹೆಚ್ಚುವರಿ ಚಾಲ್ತಿ ಖಾತೆ ವರದಿಯಾಗಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ತಿಳಿಸಿದೆ. ಅದು ನಿನ್ನೆ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ 2024-25ರಲ್ಲಿ $22.9 ಶತಕೋಟಿ ಗಳಿಗೆ ಹೋಲಿಸಿದರೆ ಚಾಲ್ತಿ ಖಾತೆ ಕೊರತೆಯು $25.2 ಶತಕೋಟಿ ಅಥವಾ 2025-26ರಲ್ಲಿ ಜಿಡಿಪಿಯ ಶೇಕಡಾ 0.6ರಷ್ಟು ದಾಖಲಾಗಿದೆ. 2025-26ರ ನಾಲ್ಕನೇ ತ್ರೈಮಾಸಿಕದಲ್ಲಿ ಅಂದರೆ ಜನವರಿ ಮಾರ್ಚ್ ಅವಧಿಯಲ್ಲಿ ಭಾರತದ ಪಾವತಿ ಸಮತೋಲನದಲ್ಲಿನ ಬೆಳವಣಿಗೆಗಳು ಸರಕು ವ್ಯಾಪಾರ ಕೊರತೆಯು $83.8 ಶತಕೋಟಿ ಗಳಷ್ಟಿದ್ದು ಕಳೆದ ಆರ್ಥಿಕ ವರ್ಷದಲ್ಲಿ ಇದು $59.3 ಶತಕೋಟಿ ಗಳಷ್ಟಿತ್ತು. ಇದೇ ಅವಧಿಯಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಎಫ್ಡಿಐ ಹರಿವು $4.2 ಶತಕೋಟಿ ದಾಖಲಾಗಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ $6.9 ಶತಕೋಟಿ ಹೆಚ್ಚಳವಾಗಿದೆ.